ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, 29/3/2025 ಶನೈಶ್ಚರನು ಕುಂಭರಾಶಿಯಲ್ಲಿರುವಂತಹ ಶನೈಶ್ಚರನು ಮೀನರಾಶಿಗೆ ಪರಿವರ್ತನೆ ಹೊಂದುತ್ತಾ ಇದ್ದಾನೆ. ಹಾಗಾಗಿ ಮೀನರಾಶಿಯವರು ಯಾವ ತರಹ ಗೋಚಾರ ಫಲಗಳಿದೆ, ಏನಾದರೂ ಶುಭವಾಗತ್ತಾ, ಲಾಭವಾಗತ್ತಾ, ಅಥವಾ ಇನ್ನೂ ಕೂಡ ಕಷ್ಟ ನಷ್ಟ ಸಮಸ್ಯೆಗಳೇ ಇದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಶಾಸ್ತ್ರಗಳಲ್ಲಿ ಏನು ಹೇಳ್ತದೆ ಕೇಳಿದ್ರೆ, ಶನೈಶ್ಚರನು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡ್ತಾನೆ ಎಂಬುದಾಗಿ ಹೇಳುತ್ತೆ. ಕರ್ಮಕ್ಕೆ ಅಧೀಶ್ವರನಾದಂಥ ಶನೈಶ್ವರನು ಮಂಗಲವನ್ನುಂಟು ಮಾಡಲಿ ಅಂಥೇಳಿ ಶನೈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ನೋಡಿ. ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಇನ್ನು ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ರೇವತಿ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ವಿಶೇಷವಾಗಿ ನಿಮಗೆ ಮೀನರಾಶಿಯವರಿಗೆ 7.7 ಶನಿ ಆರಂಭವಾಗಿ ನಡೀತಾ ಇದೆ. ಹಾಗಾಗಿ ನಿಮಗೆ ಏನಾಗ್ತಾ ಇದೆ ಕೇಳಿದ್ರೆ, ಎಲ್ಲ ಏನು ಮಾಡಬೇಕಪ್ಪ, ಎಲ್ಲ ಒತ್ತಡ, ಎಲ್ಲ ಚಿಂತೆ, ಎಲ್ಲ ಟೆನ್ಷನ್, ಹೀಗೆಲ್ಲ ನಿಮಗೆ ಅನಿಸ್ತಾ ಇದೆ. ಹಾಗಾಗಿ ಅಂತ ಶನೈಶ್ವರನಿಂದ ಅನುಕೂಲ ಅನುಗ್ರಹ ಆಗಲಿ. ಶನೈಹಿ ಚರತಿ ಯಸ್ಯ ಸಹ, ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹವೇ ಶನೈಶ್ಚರ. ಹಾಗಾಗಂತಹ ಶನೈಶ್ಚರನು ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಅವನ ದೃಷ್ಟಿ ನೋಡಿ ಎಲ್ಲೆಲ್ಲಿದೆ ಅಂತಂದರೆ, ಈಗ 29/3 ಅನಂತರದಲ್ಲಿ ಸಾಮಾನ್ಯವಾಗಿ 1-2.5 ವರ್ಷಗಳ ಕಾಲ ನಿಮ್ಮ ರಾಶಿಯಲ್ಲೇ ಶನೈಶ್ಚರ ಇರ್ತಾನೆ. ಯಾಕಂದರೆ ನಿಮ್ಮ ರಾಶಿಯಲ್ಲಿದ್ದಾಗ ಆ ಶನೈಶ್ಚರನು ಒಂದು ಹಂತಕ್ಕೆ 7.7 ಶನಿ ಆದ ತಕ್ಷಣವೇ ಚಿಂತೆ ಟೆನ್ಷನ್ ಎಲ್ಲ ಶುರುವಾಗಿದೆ ನಿಮಗೆ. ಹಾಗಿದ್ದಾಗ ನಿಮ್ಮ ರಾಶಿಯಲ್ಲಿದ್ದಾಗ ನಿಮ್ಮ ರಾಶಿಯಿಂದ ತೃತೀಯ ರಾಶಿಯನ್ನು ಶನೈಶ್ಚರನು ನೋಡಲ್ಪಡ್ತಾನೆ. ಅಂದರೆ ಶುಕ್ರನ ರಾಶಿಗೆ ಶನೈಶ್ಚರನ ದೃಷ್ಟಿ, ಹಾಗೆ ಸಪ್ತಮ ರಾಶಿಗೂ ಕೂಡ ಶನೈಶ್ವರನ ದೃಷ್ಟಿಯೂ ಕೂಡ ಇದೆ. ಮತ್ತು ಅದೇ ತರಹ ದಶಮ ರಾಶಿಗೆ ಶನೈಶ್ವರನ ದೃಷ್ಟಿ. 3, 7, 10 ಎಲ್ಲ ಶನೈಶ್ವರನ ದೃಷ್ಟಿ ಇರುವಂತಹ ರಾಶಿ. ಹಾಗಾಗಿ ಅಂತಹ ದೃಷ್ಟಿ ಮೇಲೆ ದೃಷ್ಟಿಯ ಫಲಗಳು ಏನಿದೆ, ಮತ್ತು ಏನಾದರೂ ಲಾಭ ಆಗುತ್ತಾ, ಒಳ್ಳೆ ರೀತಿಯಾದಂಥ ಕೆಲಸ ಆಗುತ್ತಾ, ಇಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಚಿಂತನೆ ಮಾಡೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಎಂಬುದಾಗಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸರ್ವಕಾಲೀನ ಅಥವಾ ಇದೇ ಶಾಶ್ವತವಾದಂತಹದ್ದು ಹೇಳುವಂಥದ್ದು ಅರ್ಥ ಅಲ್ಲ. ಹಾಗಾಗಿ ಒಂದು ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ, ಏನಾದರೂ ಶುಭವಾಗತ್ತಾ ಇಂದಂತಹ ಅನೇಕ ವಿಷಯಗಳನ್ನು ಗಮನಿಸ್ಕೊಳ್ಳೋಣ. ಇನ್ನು ಉಳಿದಂತಹ ರಾಹು ಮತ್ತು ಕೇತು ಮತ್ತು ಗುರು, ಇನ್ನೆಲ್ಲ ಬೇರೆ ಬೇರೆ ಗ್ರಹಗಳೆಲ್ಲ ಇದ್ದಾರೆ. ಒಂದೊಂದು ತಿಂಗಳಿಗೆ ಚೇಂಜ್ ಆಗುವಂಥ ರವಿ ಇದ್ದಾನೆ, 2.5 ದಿವಸ ಇರುವಂಥ ಒಂದು ಚಂದ್ರ ಇದ್ದಾನೆ. ಇಂತಹ ಗ್ರಹಗಳು ಕೂಡ ಇದ್ದಾರೆ. ಅವರು ಒಂದಷ್ಟು ಫಲಗಳನ್ನು ಕೊಡ್ತಾರೆ. ಆದರೂ ಕೂಡ ಶನೈಶ್ಚರನು ನಿಧಾನವಾಗಿ ಸಂಚಾರ ಮಾಡುವ ಮಾತ್ರದಿಂದ ವಿಶೇಷವಾದಂಥ ಫಲಗಳನ್ನು ಕೊಡ್ತಾನೆ. ನೋಡೋಣ ಏನೇನು ಶುಭವಾದಂಥ ಫಲಗಳು ಎಂಬುದನ್ನು ನೋಡೋಣ. ಒಂದನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಮೀನರಾಶಿಯವರಿಗೆ ಈ 1-2.5 ವರ್ಷದಲ್ಲಿ ತುಂಬ ಹಿಂದೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ, 2.5 ವರ್ಷ ಹೀಗೆ 3 ಭಾಗವನ್ನು ಮಾಡಿದಾಗ 1-2.5 ವರ್ಷದಲ್ಲಿ ಸೌಖ್ಯಗಳನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಿಂದೆ ನೀವು ಕಷ್ಟಪಟ್ಟಿದ್ದೀರಿ ಅಂತಾದರೆ ಈ ಮಧ್ಯದ ಸಮಯದಲ್ಲಿ ಏನಾದರೂ ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಶನೈಶ್ಚರನು ನೀಡಬಹುದು. ಸಂಪೂರ್ಣವಾದಂಥ ಕಷ್ಟಗಳನ್ನೇ ಕೊಡ್ತಾನೆ ಹೇಳುವಂಥದ್ದಲ್ಲ. ಇನ್ನೂ ಮತ್ತೆ 2.5 ವರ್ಷಗಳ ಕಾಲ ಮತ್ತೂ ಕೂಡ ಇರುತ್ತೆ ನಿಮಗೆ. ಹಾಗಾಗಿ ಆ ಶನೈಶ್ಚರನನ್ನು ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ, ಸದ್ಯಕ್ಕೆ ಮಧ್ಯದಲ್ಲಿರುವಂಥ ಶನೈಶ್ಚರನು ಒಂದು ಹಂತಕ್ಕೆ ನಿಮ್ಮ ರಕ್ಷಣೆ ಮಾಡಲಿ ಎಂಬುದಾಗಿ ಕೇಳ್ಕೊಳ್ತಾ ನಾವು ಮುಂದೆ ಫಲಗಳನ್ನು ಗಮನಿಸೋಣ. ಒಂದನೇದಾಗಿ, ಒಂದು ಕುಟುಂಬದ ಜೊತೆ ಸೇರಿಸುವಂತಹ ಒಂದು ಕೆಲಸಗಳನ್ನು ಶನೈಶ್ಚರ ಮಾಡ್ತಾನೆ. ಬಹಳ ಮುಖ್ಯವಾಗಿ ಕುಟುಂಬದ ಸದಸ್ಯರು ಎಲ್ಲೋ ಇದ್ದಾರೆ, ಏನೋ ಕಿರಿಕಿರಿ ಆಗ್ತಾ ಇದೆ, ಏನೋ ಸಮಸ್ಯೆಗಳಾಗ್ತಾ ಇದೆ, ಇಂತಹ ವಿಷಯಗಳಿದ್ದಾಗ ಕುಟುಂಬಗಳನ್ನು ಜೊತೆಗೆ ಸೇರಿಸುವಂಥದ್ದು. ಸಪ್ತಮ ದೃಷ್ಟಿಯಿಂದ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಏನೇನು ಕಿರಿಕಿರಿ ಏನಾಗ್ತಾ ಇದೆ ನೋಡಿ, ಅವರನ್ನೆಲ್ಲ ಫಸ್ಟ್ ಒಂದು ಕಡೆ ಸೇರಿಸ್ತಾನೆ ಶನೈಶ್ಚರ. ಬಹಳ ಮುಖ್ಯವಾಗಿ ಮಾಡುವಂತಹ ಒಂದು ಫಲ ಅವನು. ಶನೈಶ್ವರನು ಎಲ್ಲಿದ್ದಾನೋ ಅಲ್ಲಿ ಎಲ್ಲರನ್ನು ಸೇರಿಸುವಂಥದ್ದು, ಎಲ್ಲರನ್ನು ಒಟ್ಟಿಗೆ ಮಾಡುವಂಥದ್ದು, ಇಂಥ ಕೆಲಸಗಳನ್ನು ಶನೈಶ್ವರ ಮಾಡ್ತಾನೆ. ಇದು ಒಂದನೇದಾದಂಥ ಫಲ. ಎರಡನೇದಾಗಿ, ಅವಿವಾಹಿತರಿಗೆ ವಿವಾಹ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವಿವಾಹವೇ ಆಗಲಿಲ್ಲ, ಯಾಕಂದರೆ ಶನೈಶ್ವರನು ಸಪ್ತಮಕ್ಕೆ ದೃಷ್ಟಿ ಇಟ್ಟಾಗ ಈಗ ಗುರುವಿಂದ ವಿವಾಹ ಆಗಬೇಕಿತ್ತು, ಗುರುಬಲ ಬಂದಾಗೂ ಆಗಲಿಲ್ಲ. ಶುಕ್ರನಿಂದ ಮದುವೆ ಆಗಬೇಕಿತ್ತು, ಶುಕ್ರನ ಬಲ ಬಂದಾಗೂ ಆಗುವುದಿಲ್ಲ. ದಶಾಭುಕ್ತಿಗಳಲ್ಲಿ ಸಪ್ತಮ ದೃಷ್ಟಿ ಬಂದಾಗ ವಿವಾಹ ಆಗಬೇಕಿತ್ತು, ಆವಾಗೂ ವಿವಾಹ ಆಗಲಿಲ್ಲ. ಅಂತಹ ವ್ಯಕ್ತಿಗಳಿಗೆ
ಶನೇಶ್ವರನು ಸಪ್ತಮ ದೃಷ್ಟಿ ಇಟ್ಟಾಗ ವಿವಾಹ ಆಗ್ತದೆ ಎಂಬುದಾಗಿ ಋಷಿಮುನಿಗಳ ಅಭಿಪ್ರಾಯ. ಹಾಗಾಗಿ ಇಂತಹ ಸಮಯದಲ್ಲಿ ವಿವಾಹಕ್ಕೆ ಜಾಸ್ತಿ ಪ್ರಯತ್ನವನ್ನು ಮಾಡ್ತಾ ಬನ್ನಿ, ಆ ಪ್ರಯತ್ನಗಳು ಸಫಲ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಎಲ್ಲ ವಿವಾಹ ಆಗತ್ತೆ ಅಂದ್ಕೊಳ್ತೇವೆ, ಯಾವುದೋ ಒಂದು ಅಡೆತಡೆಗಳಿಂದ ವಿವಾಹ ನಿಂತು ಹೋಗಿಬಿಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದಂತಹ ಈ 7.5 ಶನಿ ಇದ್ದರೂ ಕೂಡ ಅವಿವಾಹಿತರು ವಿವಾಹಕ್ಕೆ ಪ್ರಯತ್ನ ಮಾಡಿ ಎಂಬುದಾಗಿ ಹೇಳ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ವಿವಾಹಕ್ಕೆ ತಕ್ಕಂತಹ ಪ್ರಯತ್ನಗಳನ್ನು ಮಾಡಿ. ಯಾಕಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಲ್ಲ ಹೊಂದಾಣಿಕೆ ಬಂದಾಗ ಮಾತ್ರ ವಿವಾಹ ಆಗತ್ತೆ. ಹಾಗಾಗಿ ಮನುಷ್ಯ ಪ್ರಯತ್ನ ಮಾಡೋದನ್ನು ಮಾಡ್ತಾ ಇರಬೇಕು. ಆ ಋಣಾನುಬಂಧ ಈ ಸಮಯಕ್ಕೆ ಬಂದಿದೆ ಅಂತಾದರೆ ಹಾಗೆ ಹೋಗಿಬಿಡುತ್ತೆ, ವಿವಾಹವು ಕೂಡ ಆಗತ್ತೆ. ಅನಂತರದಲ್ಲಿ ಸೋದರರಿಂದ ಸಮಸ್ಯೆಗಳೇನಾದರೂ ಇದ್ದರೆ, ಯಾವುದೊಂದು ಕೋರ್ಟು ಕಚೇರಿಗೆ ಹೋಗಿದ್ದಾರೆ, ವ್ಯಾಜ್ಯಗಳಾಗ್ತಾ ಇದೆ, ಇಂತಹ ಸಮಯಗಳಿದ್ದಾಗೂ ಕೂಡ ಈ ಶನೇಶ್ವರನಿಂದ ಅಂತಹ ವ್ಯಾಜ್ಯಗಳೆಲ್ಲ ಪರಿಹಾರ ಆಗ್ತದೆ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಎಷ್ಟೋ ಸಲ ಬಹಳಷ್ಟು ವ್ಯಾಜ್ಯಗಳಿರುತ್ತೆ, 1, 2, 3 ಅನೇಕ ರೀತಿಯಾದಂಥ ವ್ಯಾಜ್ಯಗಳು, ಅನೇಕ ರೀತಿಯಾದಂಥ ಸಮಸ್ಯೆಗಳು, ಹೀಗೆ ನೂರಾರು ಇರ್ತದೆ. ಯಾಕಂದರೆ ಇವತ್ತೇನಾಗಿದೆ ಅಂತಂದರೆ, ಯಾವುದೋ ಒಂದು ಸಣ್ಣ ಸಣ್ಣ ಭೂಮಿಗೆ ನನ್ನ ಅಣ್ಣ ನನ್ನ ತಮ್ಮ ಅಂತ ಯೋಚನೆ ಮಾಡೋದಿಲ್ಲ, ಎಲ್ಲ ಗಲಾಟೆ ಮಾಡ್ತಾರೆ, ಎಲ್ಲ ಕಿರಿಕಿರಿ ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಕೋರ್ಟನ್ನು ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಆಗಿದೆ. ಆ ಒಂದು ದೊಡ್ಡದಾದಂತಹ ಕುಟುಂಬ ಏನಿದೆಯೋ ಎಲ್ಲ ಒಡೆದು ಚೂರು ಆಗಿದೆ. ಹಾಗಾಗಿ ಅಂತಹ ಆ ಕಾನೂನಿನ ರೀತಿಯಲ್ಲಿರುವಂತಹ ಸಮಸ್ಯೆಗಳು ಯಾವುದೋ ಒಂದು ವ್ಯಕ್ತಿಯ ಮುಂದಾಳತ್ವದಲ್ಲಿ ಅಥವಾ ಒಂದು ವ್ಯಕ್ತಿಯ ಒಂದು ಸಹವಾಸದಿಂದ ಅದನ್ನು ಸ್ವಲ್ಪ ಬಗೆಹರಿಯುವಂತಹ ಚಾನ್ಸಸ್ಸು ಕೂಡ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡಿ. ಯಾಕಂದರೆ ಎಲ್ಲರೂ ಸೇರಿಕೊಂಡಿರುವಂಥದ್ದು ಬಹಳ ಉತ್ತಮವಾದಂಥದ್ದು. ಅಂತಹ ಪ್ರಯತ್ನಗಳನ್ನು ಮಾಡಿ ಅದು ಸ್ವಲ್ಪ ಸಫಲವಾಗಬಹುದು. ಅನಂತರದಲ್ಲಿ ಒಂದು 3 ಬದಲಾವಣೆಗಳನ್ನು ಶನೀಶ್ವರ ಕೊಡ್ತಾನೆ. ಒಂದನೇದಾದಂಥ ಬದಲಾವಣೆ ಏನಪ್ಪ ಅಂತಂದರೆ, ಉದ್ಯೋಗದಲ್ಲಿ ಅಥವಾ ಗ್ರಹದಲ್ಲಿ ಒಂದು ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂಥದ್ದು. ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಅಧಿಕಾರಿಗಳನ್ನು ಮೇಲೆ ಕೆಲಸಕ್ಕೆ ಹೋಗ್ಬಿಡ್ಬೋದು, ಅಥವಾ ಇನ್ನೊಂದು ಏನೋ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ, ಆದರೂ ಏನೋ ಸಣ್ಣ ಪುಟ್ಟ ಅಡೆತಡೆಗಳಿಂದ ಕಿರಿಕಿರಿ ಆಗ್ತಾ ಇದ್ದದ್ದನ್ನೆಲ್ಲ ಕಟ್ಟಾಗಿ ಹೋಗ್ತದೆ. ಈಗ ಸ್ಥಾನ ಪಲ್ಲಟ ಅಂತಂದರೆ ಸ್ವಂತ ಮನೆ ಇದ್ದವರು ಬಾಡಿಗೆ ಮನೆಗೆ ಹೋಗ್ಬೋದು, ಅಥವಾ ಬಾಡಿಗೆ ಮನೆ ಇದ್ದವರು ಯಾವುದೋ ಒಂದು ಮನೆಗಿನೇನೋ ಅಥವಾ ಒಂದು ಸ್ವಜಾನಿತ ಆಸ್ತಿಯನ್ನು ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟಲಿಕ್ಕೂ ಕೂಡ ಪ್ರಯತ್ನ ಮಾಡಬಹುದು. ಯಾಕಂದರೆ ದಶಮಕ್ಕೆ ಶನಿ ವಿಶೇಷವಾಗಿ ಕೇಂದ್ರ ಫಲಗಳನ್ನೇ ನೀಡ್ತಾನೆ ಎಂಬಂತಹದ್ದು. ಹಾಗಾಗಿ ನಿಮಗೆ ಅದೃಷ್ಟ ಹೇಗಿದೆಯೋ ಗೊತ್ತಿಲ್ಲ, ದಶಾಭುಕ್ತಿಗಳು ಕೂಡ ಬಹಳ ಒಳ್ಳೆಯದು ಬಂದುಬಿಟ್ರೆ ಎಲ್ಲೋ ಒಂದು ಕಡೆಗೆ ಸ್ವಜಾರ್ಜಿತ ಆಸ್ತಿ ಸೈಟ್ ಖರೀದಿ ಮಾಡೋದು, ಮನೆ ಕಟ್ಟಿಸುವಂಥ ಯೋಗವನ್ನು ಕೊಡಬಹುದು. ಎಷ್ಟೋ ಜನಕ್ಕೆ ಈ 7.5 ಶನಿ ಬಂದಾಗ ಬಹಳ ಒಳ್ಳೆಯದು ಕೂಡ ಆದಂತಹದ್ದಿದೆ. ಹಾಗೆ ನಿಮಗೂ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಚೆನ್ನಾಗಿ ಆಗ್ತಾ ಇದೆ ಅದನ್ನು ಪ್ರಯತ್ನಗಳನ್ನು ಮುಂದುವರಿಸ್ತಾ ಹೋಗಿ. ಹೆಚ್ಚಿನದಾಗಿ ತಲೆ ಚಿಂತೆ ಮಾಡ್ತಾ ಟೆನ್ಷನ್ ಮಾಡ್ತಾ ಹೋಗಬೇಡಿ, ಆ ಪ್ರಯತ್ನಗಳನ್ನೇ ಮುಂದುವರಿಸ್ತಾ ಹೋಗುವಂಥದ್ದನ್ನು ಮಾಡಬೇಕು. ಹಾಗೆ ಅನಂತರದಲ್ಲಿ ದಶಮದಲ್ಲಿ ನಿಮ್ಮ ಯಾರು ಶತ್ರುಗಳು, ಯಾರು ಸಮಸ್ಯೆ ಕೊಡ್ತಾ ಇರುವಂಥ ಅಧಿಕಾರಿಗಳಿರಬಹುದು, ಅಥವಾ ಪರ್ಮನೆಂಟ್ ಆಗಬೇಕು ಹೇಳುವಂತಹ ಪರ್ಮನೆಂಟ್ ಆಗದೆ ಒದ್ದಾಡ್ತಾ ಇದ್ದರೆ ಒಂದು ಕಡೆಗೆ ಒಂದು ಪರ್ಮನೆಂಟ್ ಆಗುವ ಹಾಗೂ ಕೂಡ ಶನೇಶ್ವರನ್ನು ಮಾಡ್ತಾನೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಕನಕ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತಾನೆ. ಯಾಕಂದರೆ ದಶಮಕ್ಕೆ ಅವನು ಚತುರ್ಥ ದೃಷ್ಟಿಯಿಂದ ನೋಡ್ತಾ ಇದ್ದಾಗ ಏನೋ ವಿದ್ಯಾರ್ಥಿಗಳು ಕೋರ್ಸ್ ಮಾಡ್ತಾ ಇರ್ತಾರೆ, ಸಮಸ್ಯೆಗಳಿರುತ್ತೆ, ವಿದ್ಯಾಭ್ಯಾಸ ಸರಿಯಾಗಿರುವುದಿಲ್ಲ, ತಂದೆ ತಾಯಿ ಇಡೀ ದಿವಸ ಚಿಂತೆ ಮಾಡ್ತಾ ಇರ್ತಾರೆ, ಮಕ್ಕಳು ಓದ್ತಾ ಇಲ್ಲ ಅಂಥೇಳಿ. ಹಾಗಾಗಿ ಅಂತಹ ವಿದ್ಯಾಭ್ಯಾಸದ ಕೊರತೆ ಇರುವಂತಹ ಯಾರ್ಯಾರು ಪೋಷಕರಿದ್ದೀರೋ, ಯಾಕಂದರೆ ನೀವು ಚೆನ್ನಾಗಿ ಓದಿದಿರಿ, ಮಕ್ಕಳು ಆಟ ಆಡ್ತಾ ಇರುವಂಥದ್ದು, ಅದಕ್ಕೆ ಹೇಳ್ತಾರೆ ಆಡುವರ ಜೊತೆಗಿದ್ದರೆ ಆಡ್ತಾರೆ, ಓದೋರ ಜೊತೆಗಿದ್ದರೆ ಓದ್ತಾರೆ ಅಂತೇಳಿ. ಹಾಗಾಗಿ ನಾವೇನು ಮಾಡಬೇಕು, ಓದುವಂತಹ ವ್ಯಕ್ತಿಗಳ ಸ್ನೇಹವನ್ನು ಬೆಳೆಸಬೇಕು. ಎಷ್ಟಾಗುತ್ತೋ ಅಷ್ಟು ಅಧ್ಯಯನದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಬೇಕು. ಹೀಗಿದ್ದಾಗ ಮಾತ್ರ ಒಳ್ಳೆ ರೀತಿಯಾದಂಥದ್ದಾಗುತ್ತೆ. ಆಟ ಆಡ್ತಾ ಎಲ್ಲರೂ ಕೂಡ ಆಟ ಆಡ್ತಾ ಇರ್ತಾರೆ, ಚಿಕ್ಕ ವಯಸ್ಸಿನ ನಾವು ಹೇಳಿದ್ರು ಕೇಳೋದಿಲ್ಲ. ಆದರೆ ಆ ವಿದ್ಯಾರ್ಥಿಗಳ ಮನಸ್ಸನ್ನು ನಾನು ಓದಬೇಕು, ನಾನೂ ಎಲ್ಲ ಒಂದು ಕಡೆಗೆ ಭಾಗವಹಿಸಬೇಕು, ಈ ತರಹ ಮನಸ್ಥಿತಿ ಹೇಳುವಂಥದ್ದು ಇದೆಯಲ್ವ, ಆ ಮನಸ್ಥಿತಿ ಬಂದ ತಕ್ಷಣವೇ ಮಕ್ಕಳ ಪರಿಸ್ಥಿತಿಯೂ ಬದಲಾವಣೆ ಆಗುತ್ತೆ, ನೀವು ಮತ್ತೇನೂ ಮಾಡಬೇಕಾಗುವುದಿಲ್ಲ. ಹಾಗಾಗಿ ಆ ಪರಿಸ್ಥಿತಿಗೆ ಪೂರಕವಾದಂಥ ಸಪೋರ್ಟನ್ನು ಕೊಡಿ, ಒಟ್ಟಿನ ವಿದ್ಯಾರ್ಥಿಗಳಿಗೆ ಚೆನ್ನಾಗಾಗುವಂಥ ಸಾಧ್ಯತೆಗಳಿದ್ದಾವೆ. ಅನಂತರದಲ್ಲಿ ನಿಮ್ಮ ಆರೋಗ್ಯ ಈ ವರ್ಷದಲ್ಲಿ ಸ್ವಲ್ಪ ಕಿರಿಕಿರಿ, 7.5 ಶನಿ ಆದ ತಕ್ಷಣವೇ, ರಾಶಿಗೆ ಶನಿ ಬಂದ ತಕ್ಷಣವೇ ಏನೋ ಗಂಟಲು ಕಿರಿಕಿರಿ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಮೂಗಲೇನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು, ಇದ್ದಕ್ಕಿದ್ದಾಗ ಚೆನ್ನಾಗಿರುತ್ತೆ, ಯಾವುದೋ ಚರ್ಮದಲ್ಲೇ ಸಂಬಂಧವಾದಂಥ ತೊಂದರೆಗಳು ಬರುವಂಥದ್ದು, ಹೀಗೆಲ್ಲ ಆಗ್ತಾ ಬರುತ್ತೆ. ಯಾಕಂದರೆ ಚರ್ಮದ ಸಮಸ್ಯೆಗಳು ಸಣ್ಣ ಪುಟ್ಟದಾದ ಸಮಸ್ಯೆಗಳು ಬೇಗನೆ ಪರಿಹಾರ ಆಗಿಬಿಡುತ್ತೆ. ಆದರೆ ಕೆಲವೊಂದು ಚರ್ಮದ ಸಂಬಂಧವಾದ ನೋಡಿ, ರಾಹುವು ಕೂಡ ಬದಲಾವಣೆ ಆಗಬೇಕು, ಅಲ್ಲಿವರೆಗೂ ಕೂಡ ಚರ್ಮದ ಸಂಬಂಧವಾದ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಬರುವಂಥ ಸಾಧ್ಯತೆಗಳಿದೆ. ಅಂಥವ್ರು ಇದ್ದಂಥವ್ರು ಸ್ವಲ್ಪ ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳಿ, ಚಿಕಿತ್ಸೆಗಳಿಂದ ಅಂಥದ್ದೆಲ್ಲ ಪರಿಹಾರ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಆ ಪರಿಹಾರ ಆಗಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಾವು ಮಾಡುವಂಥದ್ದೇನು, ಆ ಭಗವಂತನನ್ನೇ ಭಕ್ತಿಯಿಂದ ಬೇಡ್ಕೊಳ್ಬೇಕು, ಭಗವಂತನ ಮೇಲೆ ಭಾರ ಹಾಕಬೇಕು. 7.5 ಶನಿ ಬಂದಾಗ ಏನು ಕೊಟ್ಟರು ಭಗವಂತ ನಿನ್ನಿಚ್ಛೆ,
ಇದು ಗುಡಿಸಲಿದ್ದರೂ ಕೂಡ ಅರಮನೆ, ನೀ ಯಾವುದು ಕೊಟ್ಟಿರೋ ಅದೇ ನನ್ನ ಪ್ರಸಾದ, ಅದೇ ನಿನ್ನ ಅನುಗ್ರಹ, ಅದೇ ನಿನ್ನ ಆಶೀರ್ವಾದ ಅಂತೇಳಿ ತಿಳ್ಕೊಂಡು ಆ ಪ್ರಯತ್ನಗಳನ್ನು ಮಾಡ್ತಾ ಮುಂದೆ ಹೋಗಬೇಕು. ಬೇರೆ ಏನು ಹೆಚ್ಚಿನದಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ. ಇಷ್ಟನ್ನು ಮಾಡ್ತಾ ಭಗವಂತನ ಮೇಲೆ ಭಾರ ಹಾಕ್ತಾ ಮುಂದೆ ಹೋಗ್ತಾ ಬರಬೇಕು. ಅನಂತರದಲ್ಲಿ ಇನ್ನೇನಪ್ಪ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಒಂದು 5 ಜಾಗ್ರತೆ ಹೇಳ್ತೇನೆ. ಈ ಸಮಯದಲ್ಲಿ ಈ ಫೈನಾನ್ಸ್ ಮಾಡೋಂಥವ್ರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಕಾನೂನಿನ ಚೌಕಟ್ಟುಗಳಲ್ಲಿ ಏನಾದರೂ ಇನ್ನೊಬ್ಬರಿಗೆ ಹೇಳೋದು ಮಾಡೋದಲ್ಲ ಇದ್ದರೆ ಬಹಳ ಜಾಗ್ರತೆ. ನೀವೇನೋ ಒಂದು ಒಳ್ಳೆಯದನ್ನು ಹೇಳಿದರೂ ಕೂಡ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ನಿಮ್ಮದೇ ಕೋರ್ಟು ಕಚೇರಿ ಇತ್ಯಾದಿಗಳಿದ್ದರೆ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲ ಸ್ವಲ್ಪ ಕಿರಿಕಿರಿ ಬರುವಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ತೀರಿ, ಯಾರೋ ಒಂದು ಪೊಲೀಸರು ಗಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಸ್ವಲ್ಪ ಪೊಲೀಸ್ ಸ್ಟೇಷನು, ಕೋರ್ಟು ಕಚೇರಿ ಇಂತಹ ಸ್ವಲ್ಪ ಕಿರಿಕಿರಿಗಳು ಯಾವಾಗೂ ಜಾಸ್ತಿ ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ಇಂತಹ ಸಮಯದಲ್ಲಿ ನಾವೇ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಬಹಳ ಮುಖ್ಯವಾಗಿ ನೋಡಿ, ಸ್ವಲ್ಪ ಚರ್ಮದ ಸಂಬಂಧವಾದ್ದು ಅಂತ ಹೇಳಿದೆ, ಅದರ ಜೊತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಶತ್ರುಗಳಿಂದ ಭಯಗಳು ಕೂಡ ಉಂಟಾಗುತ್ತೆ. ಏನೋ ಆಗಿಬಿಡುತ್ತೆ, ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ, ಯಾರೋ ಟಚ್ ಮಾಡಿಬಿಡ್ತಾರೋ, ಯಾರೋ ಹೊಡೆದು ಬಿಡ್ತಾರೋ, ಹೀಗೆಲ್ಲ ನಮ್ಮ ಮನಸ್ಸಿಗೆ ಭ್ರಾಂತಿ ಬಂದುಬಿಡುತ್ತೆ. ಹಾಗಾಗಿ ಭಗವಂತನ ಚಿಂತೆ ಮಾಡ್ತಾ ಮುಂದೆ ರೋಡ್ ನೋಡ್ತಾ ಹೋಗ್ತಾ ಇರಬೇಕು. ನಾವು ಹೆಚ್ಚಿನದಾಗಿ ಅದು ಇದು ಚಿಂತೆ ಮಾಡ್ತಾ ಎಷ್ಟೋ ಸಲ ಏನಾಗಿದೆ, ಇವತ್ತು ಮೊಬೈಲು ತುಂಬ ಮುಂದುವರೆದಂತಹ ಕಾಲ. ಹಾಗಾಗಿ ಇಷ್ಟೊತ್ತಿಗೂ ಮೊಬೈಲ್ ಮಾತು 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 ಅಂತ ಹಾಗೆ ಗಾಡಿಯಲ್ಲಿ ಹೋಗಾಗೂ ಮಾತು, ಹೀಗೆಲ್ಲ ಆಗ್ತಾ ಇದ್ದಾಗ ನಮ್ಮ ಮನಸ್ಸೇನಾಗುತ್ತೆ, ಕೇಂದ್ರೀಕೃತವಾಗಿ ಇರುವುದಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಇಷ್ಟೊತ್ತಿಗೂ ಕೂಡ ಮೊಬೈಲ್ ಕಡೆಗೆ ಗಮನ ಕೊಡ್ತಾ ಇದ್ದರೆ ಆಗುವಂತಹ ಕೆಲಸ ನಿಂತು ಹೋಗಿಬಿಡುತ್ತದೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಅನಂತರದಲ್ಲಿ 5ನೇದಾಗಿ ಬಹಳ ಮುಖ್ಯವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ನಿಜ, ಆದರೆ ನಿಮ್ಮ ಕೈಯಲ್ಲಿ ಅದನ್ನು ಮಾಡಲಿಕ್ಕೆ ಆಗತ್ತಾ ನೋಡ್ಕೊಂಡು ಮಾಡಿ. ಎಷ್ಟೋ ಸಲ ಮಾತು ಕೊಟ್ಟು ಬಿಡುವಂಥದ್ದು, ಇದನ್ನು ಮಾಡ್ತೇನೆ ಅದನ್ನು ಮಾಡ್ತೇನೆ ಕೊಡ್ತೇನೆ ಹೇಳುವಂಥ ಮಾತನ್ನು ಕೊಡುವಂಥದ್ದು, ಕೊನೆಗೆ ಯಾವುದೂ ಇಲ್ಲ. ಕೊನೆಗೆ ಸುಮ್ಮನೆ ನೀವು ಮಾತು ಕೊಟ್ಟದ್ದೊಂದು ಉಳಿತದೆ. ಹಾಗಾಗಿ ಅಂತಹ ದುಸ್ಥಿತಿಗೆ ನೀವು ಹೋಗುವಂತಹ ಪ್ರಯತ್ನ ಬೇಡ. ನಿಮ್ಮ ಕೈಲಿ ಅನುಕೂಲ ಇದೆಯಾ, 1,000 2,000 3,000 ಕೊಡಲಿಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಕೊಡಿ. ಅನಂತರದಲ್ಲಿ ಸುಮ್ಮನಾಗ್ಬಿಡಿ, ಯಾವ ವ್ಯವಹಾರವೇ ಬೇಡ. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ಯಾರೋ ಒಬ್ಬರಿಗೆ ದುಡ್ಡು ಇಸ್ಕೊಡುವಂಥದ್ದು, ಅದಕ್ಕೆ ಚಿಂತೆ ಮಾಡುವಂಥದ್ದು, ಮತ್ತು ನೀವು ಮಧ್ಯದ ಹೋಗಿ ನಿಂತ್ಕೊಳ್ಳುವಂಥದ್ದು, ಹೋಗಿ ನಿಂತ ಅನಂತರದಲ್ಲಿ ಏನಾಗುತ್ತೆ, ಅವರು ಬರ್ತಾರೆ ಇವರು ಬರ್ತಾರೆ, ಕಿರಿಕಿರಿ ಗಲಾಟೆ ಎಲ್ಲ ಆಗುತ್ತೆ. ಅವಾಗ ಸುಮ್ಮನೆ ಒತ್ತಡ ಆಗುತ್ತೆ. ಈಗ ಮೀನರಾಶಿಯವರು ಬಹಳ ಜನಕ್ಕೆ ನೋಡಿದ್ದೇನೆ ನಾನು, ಸುಮ್ಮನೆ ಒಳ್ಳೆಯದು ಮಾಡಬೇಕು ಅಂತ ಹೇಳ್ತೀರಿ, ಅಲ್ಲ ದುಡ್ಡು ಕಾಸು ಕೊಟ್ಕೊಳ್ತೀರಿ, ಮತ್ತೆಲ್ಲ ಕಿರಿಕಿರಿ ಆಗಿ ಬರುತ್ತೆ. ಹೀಗೆ ಬಹಳ ತೊಂದರೆ, ಬಹಳ ಉಪದ್ರವ ಹೀಗೆಲ್ಲ ಆಗ್ತಾ ಇದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಈ 7.5 ಶನಿ ಬಂದಾಗ ಭಗವಂತ ಏನಿದ್ರು ನಿನ್ನ ಪ್ರಸಾದಪ್ಪ, ಏನಿದ್ರು ನೀವು ಕೊಟ್ಟದಪ್ಪ, ನಾವೇನು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರುವ, ಬೇರೆ ಯಾವುದು ಜಾಸ್ತಿ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡಿ ಟೆನ್ಷನ್ ಮಾಡಿಕೊಳ್ಳೋದೇ ಬೇಡ. ಭಗವಂತನಲ್ಲಿ ಭಾರ ಹಾಕಿ ಮುಂದೆ ಮುಂದೆ ಹೋಗ್ತಾ ಇರುವಂಥ ಪ್ರಯತ್ನಗಳನ್ನು ಮಾಡೋಣ. ಬೇರೆ ಯಾವುದೂ ಬೇಡ ಹೇಳುವಂಥ ಸ್ಥಿತಿಗೆ ಬರಬೇಕು. ಯಾಕಂದರೆ ಎಷ್ಟೋ ಸಲ ನೋಡಿ, ಯಾರೋ ದುಡ್ಡನ್ನು ಇಸ್ಕೊಟ್ಟು ಕೊನೆಗೆ ಕೊಟ್ಟವನು ಕೊಡಂಗೆ ಇಸ್ಕೊಂಡು ನೀರು ಬಂದರೆ ಆ ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಅದು ಬೇಡ. ನಮ್ಮ ಕೈಲಿ ಎಷ್ಟಿದೆಯೋ ಅಷ್ಟೇ ಪ್ರಯತ್ನ ಮಾಡುವಂಥದ್ದನ್ನು ಮಾಡೋಣ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಹಿರಿಯರು ಹೇಳಿದ್ದಾರೆ, ಅದನ್ನೇ ನಾವು ನಡ್ಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡೋಣ. ಜಾಸ್ತಿ ಯಾವುದು ಚಿಂತನೆ ಮಾಡೋದು ಬೇಡ. ನಮ್ಮ ಕೈಲಿ ಎಷ್ಟಾಗತ್ತೋ, ಭಗವಂತ ಇಷ್ಟನ್ನು ನೀಡಿದ್ದಾನೆ, ಇಷ್ಟನ್ನು ಕೊಟ್ಟಿದ್ದಾನೆ, ಇದನ್ನು ನಾವು ತಕ್ಕ ಮಟ್ಟಿಗೆ ಜೀವನ ಮಾಡ್ಕೊಂಡು ಹೋಗೋಣ ಹೇಳುವಂಥ ಮನಸ್ಥಿತಿಗೆ ಬರಬೇಕು. ಆವಾಗ ನಮ್ಮ ಪರಿಸ್ಥಿತಿ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಾದರೆ ಇಂದ್ರ ಚಂದ್ರನ ನೋಡ್ಲಿಕ್ಕೆ ಹೋದರೆ ಮತ್ತೆ ನಮ್ಮ ತಲೆ ಮೇಲೆ ಪೆಟ್ಟು ಬೀಳ್ತದೆ. ಹಾಗೆ ಮುಂದೆ ನಾವು ಚಿಂತನೆ ಮಾಡ್ತಾ ಹೋದರೆ ಶನೇಶ್ವರನಿಂದ ಇನ್ನು ಬಹಳ ಮುಖ್ಯವಾಗಿ ಒಂದು 5 ಶುಭ ಫಲಗಳು ಮೀನರಾಶಿಗೆ ಆಗಬಹುದು. ಇದನ್ನು ನೀವು ಗಮನಿಸಿ. ಒಂದು ಸ್ಥಿರವಾದಂತಹದ್ದು ಏನಾದರೂ ಒಂದು ಶನೇಶ್ವರ ಕೊಡ್ತಾನೆ. ದುಃಖ ಇದೆ, ದುಃಖಂ ದಿನೇಶಾತ್ಮಜಃ ಅಂತ ಹೇಳಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸ್ಥಿರವಾದಂಥ ಅವಕಾಶಗಳನ್ನು ಏನೋ ಒಂದು ಕೊಡ್ತಾನೆ. ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಏನೋ ಒಂದು ಭವಿಷ್ಯ ಬದಲಾವಣೆಗಳನ್ನು ಕೂಡ ಕೊಡ್ತಾನೆ ಶನೇಶ್ವರನು. ಯಾಕಂದರೆ ಶನೇಶ್ವರನು ಎಲ್ಲಿಗೆ 7.5 ಮೀನರಾಶಿಗೆ ಬಂದಿದ್ದಾನೋ ರಾಜಕೀಯ ವ್ಯಕ್ತಿಗಳು ಬಹಳ ಒಳ್ಳೆಯದಾಗುವಂಥದ್ದು. ಅದರ ಜೊತೆಲಿ ಕೃಷಿಕರು ಯಾರ್ಯಾರಿದ್ದೀರೋ, ತೋಟಗಾರಿಕೆ ಕೃಷಿ ಕ್ಷೇತ್ರದ ಇವತ್ತಿನ ದಿವಸ ಬಹಳ ಜನ ಅದಕ್ಕೆ ಹೋಗಿ ಮಾಡ್ತಾ ಇದ್ದಾರೆ. ಮುಂಚೆಲ್ಲ ಕೃಷಿ ಮಾಡೋದು, ತೋಟ ಮಾಡೋದು ಅಂತಂದ್ರೆ ಒಂಥರ ಆಗಿತ್ತು. ಈಗೆಲ್ಲ ಎಲ್ಲ ಬೇಸತ್ತು ದುಃಖ ಆಗಿ ಹೋಗಿ ಕೃಷಿ ಕೂತ್ಕೊಳ್ತಾನೆ. ಆದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಕೃಷಿ ಎಲ್ಲರಿಗೂ ಕೂಡ ಅನ್ನ ಕೊಡುವಂಥದ್ದು ಆದಷ್ಟು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಅದರಿಂದನೂ ಬಹಳ ಶುಭೆಯ. ಅದರ ಜೊತೆಯಲ್ಲಿ ಏನಾದರೂ ಕೃಷಿ ಜಮೀನು ಏನಾದರೂ ಅಕ್ಕಪಕ್ಕ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿ ಇದ್ರೆ ಪರಿಹಾರ ಮಾಡಿ ನೀರಿನ ವ್ಯವಸ್ಥೆಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಅನಂತರದಲ್ಲಿ ತೀರ್ಮಾನ ಮಾಡುವಂಥದ್ದು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾವುದೋ ಒಂದು ನಿಮ್ಮ ಬಹಳ ವರ್ಷದ ಕನಸು, ಒಂದೆರಡು ದಿವಸದ ಕನಸಲ್ಲ, ಇದು ಬಹಳ ವರ್ಷದ ಕನಸು ನನಸಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ 5ನೇದಾಗಿ ಆದಷ್ಟು ಧರ್ಮದ ಕೆಲಸ, ದೇವರ ಕೆಲಸಕ್ಕೆ ಜಾಸ್ತಿ ಸಮಯಗಳನ್ನು ಹಾಕ್ತೀರಿ, ಭಗವಂತನ ನಾಮಸ್ಮರಣೆ ಮಾಡ್ತೀರಿ, ಭಗವಂತನ ಭಕ್ತಿಯಿಂದ ಬೇಡ್ಕೊಳ್ತೀರಿ. ಹೀಗೆ ಭಗವಂತನ ಮೇಲೆ ಎಲ್ಲ ಭಾರ ಹಾಕ್ತಾ 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 ಬರ್ತೀನಿ. ಭಗವಂತ ನಿಮಗೆ ಅನುಗ್ರಹ ಆಶೀರ್ವಾದ ಹೀಗೆಲ್ಲ ಮಾಡ್ತಾನೆ. ಹೀಗೆ ಭಗವಂತನ ಅನುಗ್ರಹದಿಂದ ಮಂಗಲವಾಗಲಿ, ಶುಭವಾಗಲಿ, ಎಲ್ಲ ರೀತಿಯಾದಂಥ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಮಾಡಿಕೊಟ್ಟು ಆ ಭಗವಂತನು ಶನೇಶ್ವರನು ಅನುಗ್ರಹ ಮಾಡಲಿ ಅಂತೇಳಿ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ, ಅದರ ಜೊತೆಯಲ್ಲಿ
ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ ಏನು ಮಾಡಬೇಕಪ್ಪ ಅಂತಂದರೆ, ಎಷ್ಟಾಗಷ್ಟು ಅಷ್ಟು ಹನುಮಂತನ ಧ್ಯಾನವನ್ನು ಮಾಡಿ, ಹನುಮಂತನ ಸ್ತೋತ್ರವನ್ನು ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಹೀಗೆ ಹನುಮಂತನ ಸ್ಮರಣೆ ಮಾಡಿಕೊಂಡು ಹನುಮಂತನ ಪ್ರತಿನಿತ್ಯವೂ ಕೂಡ ಈ ಮಂತ್ರ ಪಠನೆಯನ್ನು ಮಾಡಿ. ಕಾರ್ಯಸಿದ್ಧಿ ಹನುಮಂತನ ಮಂತ್ರ, ಈ ಮಂತ್ರದ ಪಠನೆಯಿಂದ ಎಲ್ಲ ರೀತಿಯಾದಂತಹ ಕಷ್ಟಗಳು ದೂರವಾಗಿ ಒಳ್ಳೆಯದಾಗ್ತದೆ. ಹಾಗೆ ಉತ್ತರಾಭಾದ್ರ ನಕ್ಷತ್ರ, ಎಷ್ಟು ಸಾಧ್ಯ ಆಗುತ್ತೆ ಉತ್ತರಾಭಾದ್ರ ನಕ್ಷತ್ರದವರು ಈ ಗುರು ಕ್ಷೇತ್ರಕ್ಕೆ ಹೋಗಿ ಗುರು ನಮಸ್ಕಾರ ಮಾಡೋದು, ಏನಾದರೂ ಕೂಡ ಅವರ ಸಮಾಧಿ ಇದ್ದರೆ ಅದಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಅಥವಾ ಬೃಂದಾವನ ಇದ್ದರೆ ಅದಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಅಥವಾ ಅನಾದಿ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಗುರುಗಳ ಸಮಾಧಿ ಇದ್ದರೆ ಅದಕ್ಕೆ ಹೋಗಿ ಭಕ್ತಿಯಿಂದ ಬೇಡ್ಕೊಳ್ಳುವಂಥದ್ದು. ಗುರುಗಳು ನನಗೆ ದಾರಿ ತೋರಿಸಬೇಕು, ಗುರುಗಳು ನನಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಗುರುಗಳನ್ನು ಅನ್ಯವಾಗಿ ನಂಬುತ್ತಾ ಇರುವಂಥ ಪ್ರಯತ್ನ ಮಾಡಿ. ರೇವತಿ ನಕ್ಷತ್ರ ಬಹಳ ಸುಲಭವಾದಂಥ ಪರಿಹಾರ. ಗೋ ಸೇವೆ, ಜಗನ್ಮಾತೆ ಗೋ, ಆ ಗೋವನ್ನು ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ. ಆ ಗೋವಿನ ಅನುಗ್ರಹದಿಂದ ಬಹಳ ಮಂಗಲವಾಗ್ತದೆ, ಶುಭವಾಗಲಿ. ಮೀನರಾಶಿಯವರು ವಿಶೇಷವಾಗಿ ಈ 7.5 ಶನಿಯಿಂದ ಹೆಚ್ಚಿನದಾದಂಥ ಒಳ್ಳೆಯದನ್ನೇ ಭಗವಂತನ ಅನುಗ್ರಹ ಮಾಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾರು ನಮ್ಮೆಲ್ಲ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂಥವ್ರು ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಅನೇಕ ರೀತಿಯಾದಂತಹ ಧಾರ್ಮಿಕವಾದಂಥ ವಿಷಯಗಳನ್ನು ನಾವೆಲ್ಲ ತಿಳ್ಕೊಳ್ಳೋಣ. ಅದರ ಜೊತೆಯಲ್ಲಿ ಇನ್ನೊಂದು ನಮ್ಮದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ. ಅದು ಕೂಡ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇದರ ಹಾಗೆ ಅದು ಕೂಡ ನಡಿಬೇಕು. ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.